ನೆರಗಟ್ಟಿನಲ್ಲೇ ಅನ್ನುವಂಥ ಮಾತು ಹೇಳ್ತಾ ಗೆಹ್ಲೋತ್ ಅವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋತ್ ಅವರು ಮತ್ತೆ ಮರಳಿ ಅದನ್ನು ಈಗ 2ನೇ ಸಲ ರಾಷ್ಟ್ರಪತಿಯವರ ಅಂಕಿತ ಕಳಿಸಿದ್ದಾರೆ. ಅದು ಅಂಕಿತ ಆಗಲಾರ್ದ ಕಾನೂನು ಆಗಲಾರ್ದು ಎಲ್ಲರೂ ಬೇಸಿಗೆ ಗೊತ್ತಿರುವಂಥ ವಿಷಯ. ಇಲ್ಲೇ ಇದನ್ನು ಮತ್ತೆ ಮರಳಿ ಕಳಿಸಿದ್ದು ರಾಜ್ಯಪಾಲರು. ಅದೇ ಕಾಲಕ್ಕೆ ರಾಜ್ಯ ನಮ್ಮ ಸರ್ಕಾರ ಸಹಿತ ಅದನ್ನು ಏನು ತಿದ್ದಲಾರ್ದು ಅದೇ ರೀತಿಯಾಗಿ ಮೊದಲು ಹೆಂಗೆ ಬಂದಿತ್ತು ಅದೇ ರೀತಿ ಮತ್ತೆ ವಾಪಸ್ ಕಳಿಸಿದ್ದು ಇವು ಇಲ್ಲಿ ನಡೆದದು. ಇದರಿಂದ ಏನಾಗಿಬಿಡ್ತಪ್ಪ ಅಂತಂದ್ರೆ ತಿಕ್ಕಾಟ ಅಂತ ಸಹಜ ಗೊತ್ತಾಗಿಬಿಡ್ತದೆ. ಮುಸ್ಲಿಮರಿಗೆ ಈ ರಾಜ್ಯಪಾಲರು ಈ 4% ಕೊಡು ಮನಸ್ಸಿಲ್ಲ ಅನ್ನೋದು ಸಹಜ ಅನ್ನಿಸ್ತದೆ. ಆದರೆ ಅವರು ಹೇಳುತ್ತಿರುವಂಥ ಇವು ಏನು ಉದಾಹರಣೆಗಳು ಸಹಿತ ಕೊಡುತ್ತಿರುವಂಥ ಒಂದು ದಾಖಲೆಗಳು ಸಹಿತ ಹೌದಲ್ರಿ ಸುಪ್ರೀಂ ಕೋರ್ಟ್ನಲ್ಲದ ಅದು ಒಪ್ಪಿಗೆ ಆಗೋ ತನಕ ಇಲ್ಲ ಅಂತೇಳಿ. ಆದರೆ ಇಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಮಟ್ಟಿಗೆ ಮುಸ್ಲಿಂ ಕಮ್ಯುನಿಟಿಯನ್ನು ಜಾತಿಯನ್ನಾಗಿ ಪರಿಗಣನೆ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಇದರಲ್ಲೇ ನಾವು ಮೈನಾರಿಟಿ ಜನರಿಗೆ ಅಂದರೆ ಮೈನಾರಿಟಿ ಒಬ್ಬರೇ ಇಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಜೈನರಿದ್ದಾರೆ ಇಲ್ಲೇ, ಅದ್ರ ಜೊತೆಗೆ ಕ್ರಿಶ್ಚಿಯನ್ರಿದ್ದಾರೆ, ಇನ್ನುಳಿದವರಿದ್ದಾರೆ ಅಲ್ಪಸಂಖ್ಯಾತರು. ಅವ್ರಿಗೆ ನಾವು ಕೊಟ್ಟಿವಿ ಒಂದು 4%. ಅವ್ರಲ್ಲಿ ಆರ್ಥಿಕವಾಗಿ ಅಭದ್ರಿರೋದ್ರಿಂದ ಅವರು ಏನೋ ಗುತ್ತಿಗೆಗಳು ಮಾಡೋದಕ್ಕೆ ಅನುಕೂಲ ಆಗೋ ಸಲುವಾಗಿ ನಾವು 4% ಇಟ್ಟಿವಪ್ಪ ಅವ್ರಿಗೆ ಅಂತ ಮಾತು ಮಾತಾಡಿದ್ದಾರೆ. ಬಟ್ ಅದನ್ನು ರಾಜ್ಯಪಾಲರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಒಪ್ತಾ ಇಲ್ಲ. ಮತ್ತು BJPಯನ್ನು ಒಪ್ಪಿಗೆ ಕೊಡ್ತಾ ಇಲ್ಲ. ಇದು ಧರ್ಮಾಧಾರಿತ ಇರೋದ್ರಿಂದ ಸಂವಿಧಾನ ವಿರೋಧಿ ಇದೆ ಅನ್ನೋದು ಅವ್ರು ಸ್ಪಷ್ಟ ನಿಲುವಾಗಿದೆ. ಹಾಗಾದರೆ ಇದು ಸಂವಿಧಾನ ವಿರೋಧಿನ ಗೊತ್ತಿದ್ದರೂ ಸಹಿತ ಸಿದ್ದರಾಮಯ್ಯನವರು ಯಾಕಪ್ಪ ಇದನ್ನು ಅನಗತ್ಯವಾಗಿ ಸಮಸ್ಯೆ ಮಾಡಿದರು ಅಂತೇಳಿ ಒಂದು ಪ್ರಶ್ನೆ ಸಹಜವಾಗಿ ಹೇಳ್ತಾರೆ. ಇದಕ್ಕೆ ಕಾರಣ ಇಷ್ಟ, ಸಿದ್ದರಾಮಯ್ಯನವರು ಅದನ್ನು ಧರ್ಮದ ಪರಿಗಣನೆ ಮಾಡಲಾರ್ದು ಜಾತಿ ಅದಪ್ಪ ಅದು ಸಾಚಾರ ಕಮಿಷನ್ ಪ್ರಕಾರ ಅವರು ಇದ್ದಂಥವ್ರೊಬ್ಬರ ಅತಿ ಬಡವರ ಇದರಲ್ಲಿ ಬರ್ತಾರೆ, OBCಯಲ್ಲಿ ಬರ್ತಾರೆ, ಅದಕ್ಕೆ ನಾವು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಬಟ್ ಸಾಚಾರ ಕಮಿಷನ್ನ